ಹಾಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವುದಕ್ಕೆ ಚಲುವರಾಯಸ್ವಾಮಿ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ವಿಷಯ ತಮಗೂ ಕೂಡ ಗೊತ್ತಾಯ್ತು ಅನ್ಕೊಂತೀನಿ. ಹೇಗೆ ಸ್ಮರಿಸ್ತೀರಿ ಸರ್ ಈ ಸಂದರ್ಭದಲ್ಲಿ ಚೆನ್ನಮ್ಮ ಅವರನ್ನ? ಖಂಡಿತ ಚೆನ್ನಮ್ಮನವ್ರ ಸಂಪರ್ಕ ನಮಗೆ ಬಹಳ ಹ್ಮ್ ಜೊತೆನಲ್ಲಿ ಅವರ ಹ್ಮ್ ಸಂಪರ್ಕ ಇದ್ದಂಥವ್ರು. ಹ್ಮ್ ಅವರಿಂದ ಒಂದು ಸಂಸ್ಕಾರ ಅಂದ್ರೇನು, ದೇವ್ರ ಪೂಜೆ ಅಂದ್ರೇನು, ಭಕ್ತಿ ಅನ್ನೋದೇನು ಹತ್ತಿರದಿಂದ ನೋಡಿರ್ತಕ್ಕಂಥವ್ರು ನಾವು. ಹ್ಮ್ 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 ಬಿಟ್ಟು ಅದಕ್ಕಿಂತ ದೇವೇಗೌಡರ ಅವರ ಇತರ ಗಂಡ ಹೆಂಡತಿ ಒಂದು ಅನ್ಯೋನ್ಯತೆ ಇದೆಯಲ್ಲ, ಹ್ಮ್ ಅದು ಒಂದು ಜನಾಂಗಕ್ಕೆ ಒಳ್ಳೆ ಒಂದು ಜನಕ್ಕೆ ಒಂದು ಮಾದರಿ ಅಂತ ಅನ್ಕೋಬಹುದು. ಹ್ಮ್ 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 ಎಲ್ಲ ಜನತಾ ಪರಿವಾರದ ಜೊತೆಲಿದ್ದಾಗ ಹೌದು ಹೌದು. ಅವರು ರಾಜಕೀಯವಾಗಿ ಬಹಳ ಹ್ಮ್ ಅವ್ರಿಗೆ ದೇವೇಗೌಡರು ಹಿತ, ಬಟ್ ಕುಟುಂಬದ ಹಿತ ಬಿಟ್ರೆ ರಾಜಕೀಯವಾಗಿ ಏನು ಹೆಚ್ಚಿಗೆ ಅವರು ಎಂಟ್ರಿ ಆಗ್ತಿರ್ಲಿಲ್ಲ. ಹ್ಮ್ ತುಂಬಾನೇ ಒಂದು ಪ್ರೀತಿ ವಿಶ್ವಾಸದಿಂದ ಹ್ಮ್ ಒಂದು ಪೂಜೆ ಪುನಸ್ಕಾರ ಅದೆಲ್ಲ ಬಹಳ ಭಕ್ತಿಯಿಂದ ಮಾಡಿದಂಥವ್ರು. ಹ್ಮ್ ಬಹುಶಃ ದೇವೇಗೌಡರಿಗೆ ತುಂಬಾ ಆಘಾತ ಆಗಿದೆ. ಹ್ಮ್ ನಾವು ಅವರಿಗೆ ಮನಸ್ಸಿಗೆ ಸಮಾಧಾನ ಕೊಡುವಂತ ದೇವರೇ ಶಕ್ತಿ ಕೊಡಬೇಕು. ಹ್ಮ್ ಕುಟುಂಬಕ್ಕೆ ಒಂದು ಸಮಾಧಾನ ಸಿಕ್ಲಿ, ಅವರ ಆತ್ಮಕ್ಕೆ ಶಾಂತಿ ಸಿಕ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಅದಕ್ಕಿಂತ ಹೆಚ್ಚು ನಾವೇನು ಹೇಳಲಿಕ್ಕೆ ಆಗುತ್ತೆ ಈಗ. ನಿಜ ನಿಜ ನಿಜ. ಚಲುವರಾಯಸ್ವಾಮಿ ಅವರು ಕುಮಾರಸ್ವಾಮಿ ಅವರ ಜೊತೆಗೆ ಚೆನ್ನಾಗಿದ್ದಾಗ, ಸ್ನೇಹಿತರಾಗಿದ್ದಾಗ ತುಂಬಾ ಹತ್ರದಿಂದ ಚೆನ್ನಮ್ಮ ಅವರನ್ನ ನೋಡಿದ್ರು. ಆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಹೇಗೆ ಟ್ರೀಟ್ ಮಾಡ್ತಾ ಇದ್ರು ಸರ್? ಅದೆಲ್ಲ ಸಹಜವಾಗಿ ನಾವು ಅವ್ರು ಯಾವಾಗ ಹೋದ್ರು ದೇವ್ರ ಮನೆಯಿಂದನೇ ಬರುವಂತ ಸಂದರ್ಭಗಳೇ ಹೆಚ್ಚು ನಾವು ನೋಡಿರೋದು. ಏನ್ ಮಾಡಿದಾಗ ಎಲ್ರಿಗೂ ಒಂದು ಪ್ರಸಾದ ಕೊಟ್ಟು ಊಟ ಮಾಡಿ ಅನ್ನೋದು, ತಿಂಡಿ ಅನ್ನೋದು, ಅದೆಲ್ಲ ಬಹಳ ಒಂದು ಅವರ ನಡವಳಿಕೆನೇ ಒಂದ್ ರೀತಿ ಮಾದರಿ ಅಂತ ಅನ್ಬೋದು. ಬಹಳ ನಮ್ಮೆಲ್ರಿಗೂ ಒಂಥರ ತಾಯಿ ಸಮಾನವಾಗಿ ಅವರು ಅನೇಕ ಸಂದರ್ಭಗಳಲ್ಲಿ ನಮಗೆ ಒಳ್ಳೇದನ್ನ ಬಯಸಿದ್ದಾರೆ. ನಮಗೆ ಗೊತ್ತಿರೋ ಹಂಗೆ ಚೆನ್ನಮ್ಮ ಅವರು ತುಂಬಾ ಸರಳತೆ, ತುಂಬಾ ಸೌಮ್ಯ ಸ್ವಭಾವ, ಮಿತ ಭಾಷೆ, ಬಟ್ ಚಲುವರಾಯಸ್ವಾಮಿ ಅವ್ರು ಕಂಡಂತೆ ಅಂತ ಅಲ್ಲ, ಖಂಡಿತ ಒಳ್ಳೆನೆ ಎರಡನೇ ಮಾತೇ ಇಲ್ಲ. ಅವ್ರು ಬೇಜಾರ್ ಮಾಡ್ಕೊಂಡಿದ್ದು ಒಂದೇ ಒಂದು ಸಂದರ್ಭ, ದೇವೇಗೌಡರಿಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದು ಇಷ್ಟ ಇಲ್ಲ ಅನ್ನೋ ಒಂದು ವಿಚಾರದಲ್ಲಿ ಅವರು ತುಂಬಾ ಸಮಾಧಾನ ಇಲ್ದೇಲೆ ಎಲ್ಲರ ಮೇಲೆ ಬೇಸರ ಮಾಡ್ಕೊಂಡಿದ್ ಬಿಟ್ರೆ ಇನ್ಯಾವುದೇ ಸಂದರ್ಭದಲ್ಲಿ ನಾನು ಅವ್ರನ್ನ ಬೇಸರ ಮಾಡ್ಕೊಂಡಿದ್ದು ನೋಡೇ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.